ಮಾಡಿದ್ರಿ? ಚಾ ಹಾಕಿಟ್ಟಿದ್ದೆ, ಒದ್ರಿದೆ. ನೀವೇನು ಹೊರ ಬಂದು ನೋಡಿದೆ ಇದ್ದಿದ್ದಿಲ್ಲ. ಗೊಬ್ಬರ ಇತ್ತಲ್ಲ ತಿಪ್ಪಿ ಗೊಬ್ಬರ ಅದನ್ನ ಹೊಲಕ್ಕೆ ಹೇರ್ಸಾಕ ಹೇಳಿದ್ದೆ ಒಂದೆರಡು ಆಳಿಗೆ. ಅವರು ಇವತ್ತು ಆಗಂಗಿಲ್ಲ ಅಂದ್ರು. ಕೆಲಸ ಇವತ್ತು ಆಗಿ ಹೋಗ್ಬಿಡ್ತಿತ್ತು ಅದು. ಅದಕ್ಕೆ ಫೋನ್ ಹಚ್ಚಿದ್ರ ಮಾತಾಡ್ಕೊಂತ ಹಂಗೆ ಅಲ್ಲಿ ಹೊರಗೆ ನಿಂತಿದ್ದೆ. ಹಾಕೊಂಬ ಒಂದು ಅರ್ಧ ಕಪ್ ಚಾನ್. ಸೇರಿಸ್ಬೇಕು ನಂಗಾರ ಅದನ್ನೆಲ್ಲ ತಿಪ್ಪಿ ಗೊಬ್ಬರನ. ಹಾಂ ಮತ್ತು ಹಾಕಿಸ್ಬಿಟ್ರ ಆತು ಹೊಲಕ್ಕೆ. ಎಲ್ಲ ಹೊಲಕ್ಕೆ ಹಾಕಿಸಿದ್ರಾತ ಅಂತ ಎಷ್ಟು ಹೊಲಕ್ಕೆ ಇದಾಕತ್ತಷ್ಟೇ. ಇವತ್ತು ಬಂದಿದ್ರ ಮುಗಿದು ಹೋಗಿತ್ತು. ನೋಡೋಣಂತು ಏನೇನಾಕತಿ. ಇನ್ನೂ ಒಂದು 2 ದಿನದ ಇನ್ನೂ ಕಳೆಯೋದು ಐತಿ. ಇಲ್ಲಿ ಊರಂತೆ ಹೊಲದಂಕರ ಮುಗೀತದ. ನೀವು ಮಧ್ಯಾಹ್ನ ಅಲ್ಲಿ ಕಳೆಯೋದು ತೆಗೆದು ಬಂದಿದ್ರಲ್ಲ, ಇನ್ನೊಂದು ಸಾಲ ಇತ್ತಲ್ಲ ಅದು. ನಿಂಗಪ್ಪಾಜಿ ಹೇಳಿದ್ದೆ ಮತ್ತೊಂದು ಆಳು ಕರ್ಕೊಂಡು ಹೋಗಿ ಎಲ್ಲ ಕಳೆಯೋದು ತಕೋಸ್ಕೊಂಬಂದ. ಇನ್ನು ನೋಡ್ಬೇಕು. ಹಂಗ ಮಾತಾಡ್ಕೊತ ನಿಂತ ಬಿಟ್ನೆ. ಚಾ ಹಾಕೊಂಬರ್ತೇನೆ ತಡ್ರಿ. ಮತ್ತೆ ಈಗ ಯಾವಾರ ಫೋನ್ ಬಂದ್ರೆ ಎದ್ದು ಹೋಗ್ಬಿಡ್ತೀರಿ. ತಡ್ರಿ ಬರ್ತೇನೆ. ಚಾ ತಗೋರಿ. ಅವ್ವ ಏನು ಮಾಡಾತ? ಆಚೆ ಕಡೆ ಮನೆಗೆ ಹೋಗ್ಯಾರ್ರಿ. ಹೋಗಿದ್ದೇ ಇಲ್ಲ, ಅದಕ್ಕೆ ಹೋಗ್ಬರ್ತೇನೆ ಅಡ್ಡಾಡ್ಕೊಂತ ಅಂತಂದು ಈಗ ನಾಷ್ಟಾದ ಮುಗಿಸಿ ಹೋದ್ರು ನೋಡ್ರಿ ಅವ್ರು. ಅವನು ಕಾಲಿಗೆ ಹಚ್ಕೊಳ್ಳಿದೆ. ಅಯ್ಯೋ ಮಲಾಮದ ಐತನೆ ಕೇಳ ಇರ್ಲಿಲ್ಲ ಅಂದ್ರೆ ತೊಂಬರ್ತೇನಿ. ಕಡೆ ಹೊಂಟಿದ್ದೆ ಫಾರ್ಮಿಸ್ ಕಡೆ. ಐತಾಳ್ರಿ ಮೊನ್ನೆ ಇವ್ರು ಅಣ್ಣ ತಮ್ಮಂದಾರ ಹೇಳಿತ್ತ. ಭಾಳ ಇದ್ದಿದ್ದಿಲ್ಲ, ಸ್ವಲ್ಪ ಇತ್ತು. ಮತ್ತು ಅವ್ರು ಆದ್ರೆ ಹೇಳಂಗಿಲ್ಲ, ಅತ್ತಿಯರ್ ದ್ಯಾಸ ಮಾಡಿ ನಾನೇ ಹೇಳಿದ್ದೆ ಮತ್ತು ಹಿಂಗೆ ತೊಂಬರ್ರಿ ಅಂತ ಹೇಳಿ ಅಣ್ಣಾರು ತಮ್ಮಂದಾರ್ರಿ. ಅದು ವೀಕ್ಸ್ ಅದು ಆಗಿತ್ತ, ಎಲ್ಲ ಕೂಡ ತಮ್ಮಂದಾರ ಆಡ್ರಿ. ಅಲ್ಲ ಮಣ್ಣು ಕಳೆಯೋದು ತೆಗ್ಯಾಕೆ ಬಂದಿದ್ರಲ್ಲ ಅವ್ರು ಗಿರ್ಜಾಕರ್ ಪಾರಕರ್ ಏನಕ್ಕರ್. ಮತ್ತು ಅದು ಹೊಲದ್ದು ಪಗಾರ ಮತ್ತು ಕೊಟ್ಟಿರಿ ಇಲ್ಲ ನೋಡ್ರಿ. ಮತ್ತು ಎಷ್ಟಾತು ಏನು ಅದನ್ನು ಇದನ್ನ ಲೆಕ್ಕ ಮಾಡಿಸ್ಬೇಕು. ಅದನ್ನು ಶರಣನ ಕಡೆ ಐತದು ಪುಸ್ತಕ, ಅಲ್ಲೆಲ್ಲ ಲೆಕ್ಕ ಬರೆದಿಟ್ಟಿದ್ದು. ನೋಡಿ ಮತ್ತು ಬಂದು ಒಯ್ಯಣ್ಣ ಅವ್ರಿಗೆ. ಹ್ಞೂ ರೀ ಹೇಳ್ತೇನೆ ನಾನು. ಅವರು ಎಲ್ಲಿ ಹೋಗತ್ ಬಿಡವ ನಿಮ್ಮನಾಗಿದ್ರೇನ, ಎಲ್ಲಿ ಹೋಗತಿ ಕೊಡ್ತೀರಾಳ ಬಂದು ಇಸ್ಕೊಂಡು ಹೋಕ್ಕಿವಾಳ ಅಂತಂದ್ರೆ ಅದಕ್ಕೆ ಮತ್ತೆ ಸುಮ್ಮನೆ ಅದನ್ನು ಕೇಳಿದೆ. ನಾವು ಇಸ್ಕೊಂಡು ಹೋಕ್ಕಿವಾಳ ಅಂತಂದ್ರೆ ಅದಕ್ಕೆ ಸುಮ್ಮನೆ ರೇನೋ ಒಂದು ಪಗಾರ ಇಲ್ಲೇ ಬಿಟ್ಕೋರಿ, ಬೇಡ ನನ್ನ ಗಂಡು ಹಿಂಗೆ ಕುಡಿತಾನೋ ಮನ್ಯಾಗಿಟ್ರೆ ಅಂತಂದು ಇದು ಮಾಡಿ ಹೇಳಕ್ಕೆ ನಾವು ಬೇಡ ಅಂತ್ರಿ. ಈಗ ಇಲ್ಲೇ ಇರಲಿ, ನಂಗೆ ಬೇಕಂದ ಇಸ್ಕೊಂಡು ಹೋಗಿ ನನ್ನ ಕಂಬ್ಲಕ್ಕ ಅಂತ ಹೇಳ್ಯಾರಿ. ಹಂಗಂದ್ರೆ ಈಗ ಪಾರ್ವತಿದ ಗಿರ್ಜಾ ಒಂದಷ್ಟ ಕೊಡ್ಬೇಕ್ರಿ ಈಗ. ಹೌದನ? ಹ್ಞೂ ಆಯ್ತು ಹಂಗಾರೆ. ಶರಣಗೆ ಹೇಳ್ತೀನಿ ಅದು ಎಷ್ಟೆಷ್ಟು ಆತು ಲೆಕ್ಕ ಮಾಡಿಸಿ ಕೊಟ್ರಾತು ಹಂಗಾರೆ. ರೀ ಈಗ ಮತ್ತು ಹೊಲದ ಕಳೆನೂ ಮುಗಿತಾ. ಇನ್ನು ಮತ್ತಿನ್ನು ಗೋಧಿದು ಜೋಳದ ಮತ್ತಿನ್ನು ಕಡ್ಲಿ ಸುಗ್ಗಿ ಅದು ಬಂದ್ರೆ ಮತ್ತೆ ಕೀಳಾಕದು ಹೋಗೋದಿರ್ತೈತೆ ಹೊಲಕ್ಕೆ. ಅದ್ರ ಸಂಬಂಧ ಊರಿಗಾರ ಹೋಗಿ ಬರ್ತೇನೆ ರೀ. ಒಂದು 15 ದಿನ ಭಾಳ ದಿನ ಆಯ್ತು ಹೋಗೇ ಇಲ್ಲ. ಅನ್ನನು ಜೀವನ ನಡ್ಸಾಕತ್ತಿದ್ವ, ಬಂದು ಹೋಗೋಣ ಆತರ. ಮತ್ತು ವೈನಿನೂ ಭಾಳ ಆಗತ್ತಾ. ಅವ್ರ ಮಣ್ಣು ನನಗೆ ಕಣ್ಣಿಗೆ ಆರಾಮಿದ್ದಿದ್ದಿಲ್ಲ, ಕಣ್ಣಿನ ತ್ರಾಸ ಆಗಿತ್ತಲ್ಲ, ನೋಡಕ್ಕೆ ಬರ್ತೇನೆ ಅಂದ್ರೆ ಬ್ಯಾಡ ಬಿಡ ಅಂತಂದೆ. ನಾನು ಬರ್ತೇನೆ ಆಡ್ರಿ ಅಂತಂದಿದ್ದೆ ವೈನಿಗೆ. ಹೋಗಿ ಬರ್ತೇನೆ ರೀ. ಮತ್ತು ಲಕ್ಷ್ಮೀದು ಒಂದು ವಾರನ ಸುಟಿ ಐತಂತ ಕಾಲೇಜ್. ಮತ್ತು ಹೋಗಿ ಬರ್ತೇನೆ ರೀ. ಮತ್ತು ಜೀವನ ನಡ್ಸಾಕತ್ತದ ಭಾಳ ಆಗತ್ತ. ನನ್ನ ಹೋಗಿ ಬರ್ಲ್ಯಾ ರೀ. ಅತ್ತಿಯಾರನ್ನ ಕೇಳಿದ್ನೆ ಹೋಗಂತ್ರಿ ಅತ್ತಿಯಾರ. ಅದಕ್ಕೆ ನಿಮ್ಮ ನೋಟ್ ಕೇಳಿದ್ರಾತಂತ. ಏ ಹೋಯ್ ಬಾ ಅದಕ್ಕೇನ. ಬೇಡ ಮೊನ್ನೆ ಬಾ ಅಂದೆ ನಿನ್ನ. ಮತ್ತು ಹೊಲದ ಕಳೆಯೋದು ಐತೆ ತಡ್ರಿ ಬೇಡ ಅಂತಂದು ಅದಕ್ಕೆ ಸುಮ್ಮನೆ ಅದೇ. ಹೋಯ್ ಬಾ ಪಾಪ ಅವರು ಮತ್ತು ಇದು ಮಾವಾರದ ಫೋನ್ ಹಚ್ಚಕತ್ತಾರ. ಹೋದಾಕೆ ಇದ್ದು ಬಾ ಒಂದು 15 ದಿನ. ಈಗಾರ ಏನೈತೆ ಹೊಲದಾಗ ಇನ್ನೊಮ್ಮೆ ಕಡ್ಲಿ ಸುಗ್ಗಿ ಕೀಳೋದಿದ್ದಾಗ ಮತ್ತೆ ಬರುವಂತಿ. ಹೋಯ್ ಬಾ ಊರಿಗೆ. ಏನು ಮಾರ್ಕೊಂಡು ಏನಾರ ಹೋಗೋದಿದ್ರೆ ಹೇಳ. ಏನು ಸಂತಿ ಪಟ್ಟಿ ತೊಗೊಂಬಂದು ಕೊಡ್ತೇನೆ ಮನೆಗೆ. ಮತ್ತು ಮಾಡ್ಕೊಂಡು ಹೋಗಿ ಏನಾರ. ಪಾಪ ಅವರು ಬಂದಾಗ ಹಂಗೆ ಬರೋದಿಲ್ಲ, ಏನಿಲ್ಲ ಮಾಡ್ಕೊಂಡು ಹೋಗು. ಹ್ಞೂ ರೀ. ಅದಕ್ಕೆ ಮತ್ತು ನಿಮ್ಮನ್ನ ಕೇಳಿದ್ರಾತಂತ ಹೇಳಿ. ಪಾಪ ಅವ್ರ ಅತ್ತಿಯಾರನಿಲ್ಲ ಮೊನ್ನೆ ಹೋಯ್ ಬಾ ಅಂತಂದ್ರೆ ಅದ್ರ ಸಂಬಂಧ ನಿಮ್ಮ ನೋಟ್ ಕೇಳಿದ್ರಾತಂತೆ. ಸುಮ್ಮನೆ ಅದೇ ಆಕಿದ ಲಕ್ಷ್ಮೀದ ಕಾಲೇಜು ಸುಟಿ ಬಿಡುತ್ತೆ. ನಂಗೆ ನಿಂತಿದ್ದೆ ನಾನು. ಮತ್ತು ಕೊಡ್ತತೆಲ್ಲ ಸುಟ್ಟಿ ಕೊಡಲಿಲ್ಲ ಅಂದ್ರೆ ಮತ್ತೆ ಆಕಿನ ಇಲ್ಲೇ ಬಿಟ್ಟು ನಾ ಹೋಗಿ ಬಂದ್ರೆ ಅಂತ ಮಾಡಿದ್ನಿ ರೀ. ಆಕಿನೂ ಬರ್ತೇನೆ ಅನ್ನಕತ್ತ. ಅದಕ್ಕೆ ಹೋಗಿ ಬರ್ತೇವೆ ನೋಡ್ರಿ ಹಂಗಾರೆ. ಫೋನ್ ಹಚ್ತೀನಿ ರೀ ಅಣ್ಣಗೆ. ಮತ್ತು ನಾವು ಬರ್ತೇವೆ ಬಿಡಪ್ಪ ಅಂತೇಳಿ. ಮತ್ತು ಪಾಪ ಹೊಲದಾಗ ಕೆಲಸ ಒಬ್ಬನ ಮಾಡ್ಸೋದ. ಮತ್ತು ಅಲ್ಲೇ ಇಲ್ಲೇ ಕೂಡ ಸುಳ ಅಡ್ಡಾಟ ಸುಳ ಬೇಡ. ಇಬ್ರು ಜೋಡದೇವೆ ಹೆಂಗೂ ಲಕ್ಷ್ಮಿ ಇರ್ತಾಳೆ. ನಾವು ಹೋಗಿ ಬರ್ತೇವೆ ನೋಡ್ರಿ ಹಂಗೆ. ನೀವು ಬರ್ರಿ, ಒಂದು 2 ದಿನ ಇದ್ದು ಹೊಳ್ಳಿ ನೀವು ಬರ್ರಿ ಅಂತ ನಾವು ಇರ್ತೇವಲ್ಲೇ. ಈಗೆಲ್ಲ ಕತ್ತಿ ಬರೋದು ಇನ್ನೂ ಚೌಕ್ ಹೊಲಕ್ಕೆ. ಇನ್ನು ಗೊಬ್ಬರ ಅದು ಹಿರಿದೈತೆ ಹೊಲಕ್ಕೆ. ಈಗೆಲ್ಲ ನನಗೆ ಆಗೋದಿಲ್ಲ. ಹೊಳ್ಳಿ ನಿಮ್ಮನ್ನ ಕರ್ಯಾಕೆ ಬರ್ತೇನೆಲ್ಲ ಬೆಟ್ಟಾಗಿ ಬರ್ತೇನೆ ತೊಗೊ. ನಾನೇನು ಹೇಳು ಮಾವಾರಿಗೆ ನಿಮ್ಮ ಮೊಯ್ನಿಯರಿಗೆ ಅದ. ಹ್ಞೂ ರೀ ಆತಾಳ್ರಿ ಹಂಗಾರೆ. ನಾ ಹೊಲಕ್ಕೆ ತಾನೆ ಹೋಗಿ ಬರ್ತೇನೆ ನೋಡು ಹಂಗಾರ. ನಿಂಗಪ್ಪಾಜಿ ಬಂದಂದ್ರೆ ಅಲ್ಲೇ ಊರಂತೆ ಹೊಲಕ್ಕೆ ಹೋಗ್ಯಾರ ಅಂತಂದು ಕಳಿಸ್ಬಿಡು. ಅವತ್ತು ನೋಡಿ ಬರ್ತೇನೆ ಅದು ಕಳೆ ಏನೇನಾಗೈತೆ ತೆಗ್ದಿದ್ದು. ಮತ್ತು ಹೊಳ್ಳಿ ಇದು ಹುಟ್ಟೈತೆ ಏನು ಮಾಡೈತೆ ಕಳೆ ಅದು ನೋಡಿ. ಮತ್ತು ಅದೆಲ್ಲ ಹೊಲಸಾದ ಕಳೆದು ಒಂದೇ ಕಡೆ ಹಾಕಿರ್ತದಲ್ಲ ಅದು ಒಟ್ಟು ಹೊಲ ಅದು ಹಸನು ಮಾಡಿಸ್ಬೇಕು. ಹೋಗಿ ಬರ್ತೇನೆ. ಬಂದ್ರೆ ಹೇಳ್ಬಿಡು ಹಿಂಗೆ ಹೋಗ್ಯಾರ ಬರ್ಬೇಕಂತ ನೋಡು ಅಂತೇಳಿ. ಹ್ಞೂ ರೀ ಆತಾಳ್ರಿ ಹೇಳ್ತಾನೆ ಬಂದ್ರೆ ಅಂದ್ರೆ. ಬುದ್ಧಿ ಕಟ್ ಕಳಿಸ್ಲೇನ ಮತ್ತು ನಿಂಗಪ್ಪತ್ತಿನ ಕಾಯಾಗೆಲ್ಲ ಮಾಡೈತಿ ರೊಟ್ಟಿ ಪಲ್ಯನ. ಮಸುಳ ಮಧ್ಯಾಹ್ನ ಬರ್ತೇನೆ ಅಂತೀರಿ, ಬರೋದಿಲ್ಲ ಬಿಡೋದಿಲ್ಲ. ಮತ್ತು 4 ಗಂಟೆ ಮಾಡ್ತೀರಿ. ಕಟ್ ಕಳಿಸ್ಲೇನ ಅಜ್ಜನ ಕಾಯಾಗ ಬುತ್ತಿನ ಅವ್ರಿಗೆ ನಿಮಗೆ ಕೂಡ. ಬೇಡ ಹೊಲ ನೋಡಕ್ಕೆ ಹೊಂಟೇನಿ ತಗೋ. ಈಗೇನು ನಾ ಏನು ಈಗ ಬರ್ತೇನೆ ತಗೋ ಮಧ್ಯಾಹ್ನ. ಏನು ಬೇಡ ಕಟ್ ಕಳಿಸ್ಬಿಡ್ತು. ಆಯ್ತು ಅವ್ರ ಹಂಗಾರೆ. ಗಿರ್ಜಾವರ ಹೆಣ್ಮಗಳಲ್ಲ ಆಕಿ. ಯಾವ ಬಂದಾಳ ಏನು? ಗಿರ್ಜಾವ್ ಹೇಳೇ ಇಲ್ಲ ನೋಡ. ಗಿರ್ಜಾವ್ ಗೊತ್ತೈತೇನಿಲ್ಲ. ಅವ್ರ ದೊಡ್ಡ ನನ್ನ ಮನೆಗೆ ಬಂದಿರ್ತಾಳೆ. ಬಂದ್ರೆ ಹೇಳ್ತಾಳೆ ಹಿಂಗೆ ಬಂದಿಲ್ಲ ನೋಡ್ಕೊಂಬ್ಲಕ್ಕ ಅಂತೇಳಿ. ಅವಾಗ ಫೋನ್ ಹಚ್ತೀನಿ ತಡಿ. ಯಾಕೆ ಹಚ್ಚೇ ಇಲ್ಲ ನೋಡು. ಹಲೋ ಹಲೋ ಬೇವ, ನಾನು ಪಾರ್ವತಿ. ಹಲೋ ಏಯವ್ವ ಏನು ಸಿಗ್ನಲ್ ಸಿಗ್ನಲ್ ಇದಾಳೆ ಹೊಡಿಸ್ಲಿ. ಕೇಳೋದೇ ಇಲ್ಲ ನೋಡು ಒಟ್ಟೆ. ಹಲೋ ಹಲೋ ಏವ ನಾ ಪಾರ್ವತಿ. ಕೇಳಿಸ್ವಲ್ದನ? ಹೊರಗರ ಬಾ. ಆಯ್ತಾ ಹಿತ್ಲಕ್ಕೆ ಹಿತ್ತಲ್ದಾಗ ಸಿಗ್ನಲ್ ಬರ್ತೈತಿ. ಹೊರಗರ ಬಾ.
ಅಲ್ಲಿ ಒಳಗೆ ಬರೋದಿಲ್ಲ ಏನಿಲ್ಲ ನಿಮ್ದು ನೆಟ್ವರ್ಕ್ ಬಾಯ್ತ ಹೊರಗೆ. ಏ ಪಾರ್ವತಿನ ತಡಿವ ಬಂದು ಹೊರಗೆ ಬರ್ತೇನೆ ತಡಿ. ಈಗ ಒಳಗೆ ಹೋಗಿದ್ದು ನೋಡ್ವಾ ನಾನು ಜ್ವಾಳದ ಹಸರು ಮಾಡಕತ್ತಿದ್ದೆ, ನೀರು ಕುಡಿದ್ರಾತಂತ ಎದ್ದು ಒಳಗೆ ಹೋಗಿದ್ದೆ. ತಡಿವ ಬರ್ತೀನಿ ಇತ್ತಾಗ. ಹಲೋ ಪಾರ್ವತಿ, ಆರಾಮದಿಯಾವ? ಹ್ಞೂ ಯವ್ವ ಆರಾಮದೇವ್ ನೋಡ್ಬೆ, ನೀವು ಆರಾಮದಿರ? ಅಪ್ಪ ಅದೆಲ್ಲ ಆರಾಮದಾರಲ್ಲ? ಹ್ಞೂ ಎಲ್ಲರೂ ಆರಾಮದಾರ ನೋಡ್ವಾ. ನಾಷ್ಟ ಅದಾಗಿತ್ತೇನೆ? ನಾಷ್ಟ ಅದಾಗಿತ್ತಾ? ಮಧ್ಯಾಹ್ನ ಕೊಟ್ಟು ಅಡುಗೆ ಮಾಡಿದ್ರಾತಂತೇಳಿ ಎಲ್ಲೇ ಅಡುಗೆ ಮನೆ ಬಂದಿದ್ನೆ, ಮಧ್ಯಾಹ್ನ ಸಾತ ನಿನಗೆ ಹಚ್ಚಿದ್ರಾತಂತೇಳಿ ಅದಕ್ಕೆ ಏನು ಮಾಡಾತಾರ ತಡಿ ಫೋನ್ ಹಚ್ಚಿ ಮಾತಾಡಿದ್ರಾತಂತೇಳಿ ಮತ್ತೀಗ ಹೊರಗದ್ಲಕ್ಕೆ ಬಿದ್ರೆ ಹಚ್ಚೋದಾಗೋದಿಲ್ಲ, ನಿನಗಾರ ಫೋನ್ ಹಚ್ಚಕ್ಕೆ ಬರೋದಿಲ್ಲ ಏನಿಲ್ಲ, ಯಾರ ಮತ್ತೆ ಹಚ್ಕೊಡ್ಬೇಕು, ಅದ್ರ ಸಂಬಂಧ ನಾನು ಹಚ್ಚಿದ್ನಿ ಬೇ. ಪುನಃ ಒಟ್ಟು ಫೋನ್ ಬಂದಿದ್ದು ಎತ್ತಕ್ಕೆ ಬರ್ತೈತಿ ಒಳ್ಳೆ ಹಚ್ಚಕ್ಕೆ ಬರೋದಿಲ್ಲ, ನಮ್ಮ ನಂಬರ್ ಅವನ್ನ ಒತ್ತಕರ ಬರೋದಿಲ್ಲ ಏನಿಲ್ಲ, ಯಾರು ಹಚ್ಕೊಡ್ದವ ಇಲ್ಲೇ ಯಾವಾರ ಉನ್ಯಾನ ಹುಡುಗರು ಇದ್ರೆ ಹಚ್ಚಿಸ್ಕೊಂತಿರ್ತೀನಿ. ಯಾವ ಕಾಲೇಜಿಗೆ ಅದು ಹೋದ್ರೆ ಅಂಕರ್ ಇರೋದೇ ಇಲ್ಲ, ಯಾರು ಮತ್ತವ್ರು ಬರುತ್ತಾನ ಹಂಗೆ ಅದಕ್ಕೆ ಆಯ್ದು. ಅವ ನೀನೇನ ಮಾತು ಬಂದಿದ್ಲು ಮನೆಗೆ ಬಂದು ಒದ್ರಾಡಿ ಹೋಗಿ ಬೇಜಾಗ ಒದ್ರಾಡ್ಬಿಟ್ಟ ನೀನು ಬಂದು ನನಗೆ ನನ್ನ ಗಂಡಗೆ ಯಾಕಂತ ಯವ ಮತ್ತೆ ಏನು ಇನ್ನೂ ಮತ್ತೆಲ್ಲ ಹೊರಗೂ ಹಾಕ್ಯಾರ ಎಲ್ಲ ಮಾಡ್ಯಾರ, ಮತ್ತೆ ಅದಕ್ಕೆ ಬಂದು ಇದ್ದಲ್ಲಿ ಬಂದಂಗೆ ನಿಗ್ರಹ ಕೊಸು ಹೊಯ್ಕೊಳ್ಳೋದು ಅದಕ್ಕದು ನೆಮ್ಮದಿಯಿಂದ ಇರಾಕ್ ಬಿಡ್ಬೇಕಲ್ಲ, ಮತ್ತೆ ಚಂದ ಹೊಂಟತ ಈಗೆಲ್ಲ ಯಾವಾಗ ಹಾಳು ಮಾಡೇನೆ ಇವ್ರು ನೆಮ್ಮದಿ ಅಂತಾರ ಅವ್ರು. ಆಕಿ ಬಂದಾಳ ನಮ್ಮ ಹೆಣ್ಮಗಳು ಹೇಳಿದ್ದಾಳ ಅವ್ರ ಅವ್ಗ, ಅದಕ್ಕೆ ಬಂದಾಳಿಕೆ ನಾಯಿನ ಓನ್ಯಾಗ ನಮ್ಮ ಅತ್ತಿನ ಹೊರಗೆ ಹಾಕ್ಯಾಳ, ನಾವಾಗಲೇ ಬಂದಿಲ್ಲ ಅಂತ ಹೇಳೇನಂತ. ಅದ್ರ ಸಂಬಂಧ ನೀ ಯಾಕೆ ಹಿಂಗೆ ಹೇಳಿ ನೀನಾಗಲೇ ಬಂದೇನಂತ ನೀ ಹೇಳ್ಬೇಕಿತ್ತು, ನನ್ನ ಹೆಸರು ಅದಕ್ಕೆ ನಾನು ಕೆಟ್ಟ ಮಾಡಕತ್ತೀನಿ, ನೀನು ಓನ್ಯಾಗೆಲ್ಲ ನನಗೆ ಹಿಂಗೆ ಅನ್ನಕತ್ತಾರ ಅಂತ ಕೇಳಕ್ಕೆ ಬಂದಾಳ. ಬೇಷದ ಬಿಡುವ ಆಕಿ ಮುಂದೆ ನಿಮ್ಮ ಮತ್ತೆ ಮುಂದೆ ನಮ್ಗೆ ನಿಂತು ಮಾತಾಡೋದಾಗೋದಿಲ್ವ ಪರವ, ಮತ್ತೆ ಏನಾರ ಅಂದ್ರೆ ಏನಾರ ಅಂತಾರ. ಹಂಗಾಗಿ ಸುಮ್ ಕೈಗೆ ಬಂದು ಹೋದ್ನೆ ಅಂದ್ರೆ ನೋಡ ಇಷ್ಟು ದಿನ ಬರಲಿಲ್ಲ ಈ ಮಗಳು ಬೇರೆಗಳ ಮತ್ತೆ ಕಲಿಸ್ಕೊಡ್ತಾರ ಬಂದು ಅನ್ನಿಸ್ತೈತೆ ಇವ, ಅದ್ರ ಸಂಬಂಧ ಎಲ್ಲಿದ್ದು ಬಿಡ ಅಂತಂದು ಬಂದಿಲ್ಲ ಇವ ನಾನು. ಇವ್ರು ಏನಾರ ಅಂತಾರ ಅಂತೇಳಿ ನಾವು ಸಂಬಂಧ ಕಳ್ಕೊಳ್ಳೋದಿರ್ತತನ, ನನಗಂಕರ ಬರೋದಾಗಿದಿಲ್ವಾ, ನೀನ ಬಂದು ಹೋಗು, ನನಗೀಗಂಕರ ಆಗಂಗಿಲ್ಲ ಬರೋದು, ಆಕಿದು ಕಾಲೇಜ್ ಐತಿ ಜ್ಯೋತಿದು ಒಬ್ಬೇಕಿನ ಹೆಂಗೆ ಬಿಟ್ಟು ಬರಲ್ಲ ಹುಡುಗಿನ, ಬಾ ಒಂದು 4 ದಿನ ಬಂದಿದ್ದು ಹೋಗಿ ಅಂತೇವ ನೀನು ಅಪ್ಪಗೆ ಹೇಳ್ತೇನೆ ಫೋನ್ ಹಚ್ಚಿ ಕಳಿಸ್ಕೊಡು ಅಂತೇಳಿ. ಆಬೆ ಈಗ ಹೊಲ್ದಾಗ ಕಳೆಯೋದು ಹೊಂಟೇನಿ, ಒಟ್ಟು ಕಳೆಯೋದು ಮುಗಿಲ್ ತಡಿವ ಬರ್ತೇನೆ ನಾನು. ಆಬೆ ಮತ್ತೆ ಬಂದು ಕುಂತ್ನಿ ಅಂದ್ರೆ ಮತ್ತೆ ಹೊಳ್ಳಿ ಬರೋದಾಗೋದಿಲ್ಲ, ಅದ್ರ ಸಂಬಂಧ ಬರ್ತೇನೆ ತಗೋ ನಾನು. ಆಬೆ ಏನು ಚಿಂತೆ ಮಾಡಕ್ಕೆ ಹೋಗ್ಬೇಡ, ಹಂಗೆ ಮತ್ತೆ ಇರುದ ಮತ್ತೆ ಏನು ಮಾಡೋದು ಮನೆ ಅಂದಾಗ ಮತ್ತು ನಾವು ಹೊಂದ್ಕೊಂಡು ಹೋಗುದವ, ಏನು ಮನಸ್ಸಿಗೆ ಇದು ಮಾಡ್ಕೊಬೇಡ, ಏನು ಅಂದಾರಲ್ಲೇ ಇರ್ತಾರೆ ಆಡ್ದಾರಲ್ಲೇ ಇರ್ತಾರೆ ತಲೆ ಕಟ್ಸ್ಕೊಬೇಡ, ಚಂದಾಗ ಮನೆ ಹೊಂದ್ಕೊಂಡು ಚಂದಾಗ ಹೋಗು, ಏನು ಹಠ ಅನ್ಬೇಡ ಅಳ್ಯಾಗ ಸುಳ ಪಾಪ ಅವ್ರ ಏನು ಮಾಡ್ಬೇಕು ಮತ್ತು ಅವ್ರು ಅಂತಾರೆ ಪಾಪ ಏನು ಅನ್ನಕ್ಕೆ ಹೋಗ್ಬೇಡ, ಚಂದಾಗ ಮಕ್ಕಳು ಮುಂದೆ ಇಟ್ಕೊಂಡು ಚಂದಾಗ ಎಲ್ಲ ಮಾಡ್ಕೊತ ಹೋಗು. ಹುಡುಗ ಫೋನ್ ಹಚ್ಚಿದ್ದಾನೆ ಕಾಲೇಜಿಂದ ಸುಟಿ ಇಲ್ಲ ನೀಗೇನೆ ಬಂದಾನ ಇಲ್ಲ? ಇಲ್ಲ ಬೇವ ಬಂದಿಲ್ಲವ ಹುಡುಗ, ಈ ಪರೀಕ್ಷೆ ಅದು ನಡೆದಾವಂತ ಇರೋಲಕ್ಕೆ ಬಿಡೇವ ಇದ್ದಲ್ಲಿ ಆರಾಮ ಇರ್ತಾವೆ, ಏನು ಇವ್ರು ತೀಟಿ ಕೇಳೋದು ಬಂದು ಬರೀ ಇವ್ರು ನಿಗ್ರಹ ನೋಡೋದ ಹುಡುಗರು ಬಂದು ನೆಮ್ಮದಿ ಆಗಿದ್ದೆ ನನಗಿಲ್ಲ ಅವಕ್ಕೆ ಏನಾರ ಅಂತ ಇದು ಕಾಲೇಜಿಗೆ ಹೋಗೋ ಮುಂದೆ ಏನೇನಾರ ಅಂತಾಳ ಅವ್ರ ಅಮ್ಮ, ಅದಲ್ಲಿ ಹಾಶಿ ಹೋಗಕ್ಕಯ್ಯವ ಹಿಂಗಂತ ಬೇ ಅಮ್ಮ ಅಲ್ಲೇ ಯಾಕೆ ತಲೆ ಕಟ್ಕೊಂತೀವಿ ಹೋಗಿ ಹಂಗೆ ಅನ್ನಕ್ಕೆ ಅಂದ್ಯಾನು. ಬಂದಿಲ್ಲ ಅವನು ಹುಡುಗ ಬಂದಿಲ್ಲ ಆರಾಮದಾನ ಅಂತಾಳ. ಆತೋ ಬೇವ ಇಡ್ತೇನೆ ನಾನು ಅಡುಗೆ ಅದು ಮಾಡ್ಬೇಕು, ಮತ್ತು ನಿಂದು ಹಾರೆ ಐತನ ಮಾಡ್ಕೊ ಮತ್ತು ಹಚ್ತೀನಿ ತೋಯವ ನಾನು, ಆರಾಮಿರು ಬೇ. ಹ್ಞೂ ಆತಾವ ನೀವು ಆರಾಮಿರ್ರಿ, ಇಡ್ಲ್ಯಾವ ಫೋನ್? ಹ್ಞೂ ಯವ್ವ ಆತಾಬೆ. ನಮ್ಮವ್ವ ಪಾಪ ಹೊಲಕ್ಕೆ ದುಡ್ಯಾಕೆ ಹೋಗತಿ ಬಾ ಅನ್ನೋದು ಪಾಪ ನಮಗೂ ಜೀವ ನಡ್ಸಾಕತ್ತೈತಿ, ನನಗರ ಎಲ್ಲಿ ಬಿಟ್ಟು ಹೋಗೋದಾಗೋದಿಲ್ಲ ಬರ್ತೇನೆ ಅಂದಾಳ. ಬಂದ್ರೆ ಬೇಷಾಕತ್ತ ಒಂದು 4 ದಿನ ಅಡುಗೆ ಅದು ಮಾಡಿಟ್ಟು ಕಮಲಕರ ಮನೆ ತಾನು ಹೋಗಿ ಬರ್ತೇನೆ ತಡಿ, ಏನು ಮಾಡಾತಾಳೇನು ಇತ್ತ ಕಡೆ ಬಂದೇ ಇಲ್ಲಕ್ಕಿ 2 ದಿನ ಆಯ್ತು, ಹಂಗೆ ಮನೆಯಲ್ಲೇ ಭೇಟಿಯಾಗಿದ್ಲು ಹೋಗಿ ಬರ್ತೇನೆ ತಡಿ, ಏನು ಮಾಡಾತ ಏನು ಪಾಪಕ್ಕೆ ಬರುತ್ತಾನ ಕುಂದ್ರದು ಬಂದಕ್ಕಿನ ಬಟ್ಟೆಗೆ ಹೋಗ್ಕಾಳ, ನಾನು ಹೋಗಿ ಬರ್ತೇನೆ ತಡಿ. ಮತ್ತೆ ನೀನು ಸಾರು ಮಾಡ್ಬಿಡ್ತೇನೆ ತಡಿ ಬನ್ನಿಲ್ಲ, ರೊಟ್ಟಿ ಪಲ್ಯ ಐತೆ ಅನ್ನನೂ ಆಗೈತಿ, ಸಾರು ಮಾಡ್ಬಿಡ್ತೇನೆ, ಮಧ್ಯಾಹ್ನಕ್ಕೆ ಊಟಕ್ಕೆ ಹಾಕತಿ ಹೊಲಕ್ಕೆ ಕಟ್ತೀನಿ ಅಂದೆ ನಿಮ್ಮ ಮಾವಾರು ಬೇಡ ಅಂದ್ರೆ ಮಧ್ಯಾಹ್ನಕ್ಕೆ ಬರ್ತೇನೆ ನಾಳೆ ಅಂತಂದ್ರೆ ಅದಕ್ಕೆ ಬುತ್ತಿ ಅದೇನು ಕಟ್ಕಸಿಲ್ವ ಅವ್ರಿಗೆ. ಹೌದಾ ಕನ ಕಟ್ಕೊಂಡು ಹೋಗ್ತಾರನ ಅಂತ ಮಾಡಿದ್ದೆ ನೋಡು, ಲೇಟಾಗಿ ಹೋದ್ರಲ್ಲ ಇನ್ನು ಮತ್ತೆ ಬುತ್ತಿ ಅದು ಒಯ್ತಾರನ ಅಂತ ಮಾಡಿದ್ದೆ ನಾನು. ಅರ್ಬಿ ಸೀರೆ ಲೇಟಾಗಿ ಜಾಕ ಮಾಡಿದ್ನಲ್ಲಕ್ಕ ಸೀರೆ ಉಳಿದಿತ್ತಲ್ಲ ಅದು ಹಿಂಡಾಕ ಅಂತಂದು ಹಿಂದೆ ಹೋದೆ ನಾನು, ಅದಕ್ಕೆ ಕಟ್ಕಸಿದ್ದಿ ಬಿಡ ಅಂತ ಮಾಡಿದ್ದೆ ನಾ ಬುತ್ತಿನ. ಇವ್ರಿಗೆ ಕೇಳಿದ್ನೆ ಮಧ್ಯಾಹ್ನ ಬರ್ತೇನೆ ಅಂದ್ರಕ್ಕ, ಅದಕ್ಕೆ ಮತ್ತೆ ಏನಾರ ಮಾವಾರ ಏನಾರ ಹೋಗೋ ಮುಂದೆ ಏನಾರ ಒಯ್ತಾರ ಬಿಡ ಅಂತ ನಾ ಹಿಂಗೆ ಮಾಡಿದ್ದೆ. ಇಲ್ಲಿ ಬಿಡವ ಬ್ಯಾಡ ಅಂದ್ರೆ ನಿಂಗಪ್ಪ ಜಗೇನ ಊರಂತಿ ಹೊಲಕ್ಕೆ ಮಣ್ಣು ಕಳೆ ತೆಗೆದಿದ್ದು ಅದು ಹುಲ್ಲದು ಇದೇ ಆಗಿರ್ತದಲ್ಲ ಅದು ಸ್ವಚ್ಛ ಮಾಡಿ ಬಂದ್ರಾತು, ಹೋಗಿ ಅಷ್ಟು ಹೇರಿಸಿ ಸ್ವಚ್ಛ ಮಾಡಿದ್ರಾತು, ಮತ್ತು ಏನೋ ತಿಪ್ಪಿ ಗೊಬ್ಬರನ ಹೊಲಕ್ಕೆ ಅದು ಹೇರ್ಸಾಕೇನೆ ಒಂದು 2 ಆಳಿಗೆ ಹೇಳಿದ್ರಂತ, ಅವ್ರೇನೋ ನಾಳೆ ಬರ್ತೇನೆ ಅಂದ್ರಂತ. ಅವ್ರು ಬರ್ತಾರಂತ ಕುಂತಾರ, ಇವ್ರು ಹೊತ್ತಾತಲ್ಲ ಅದಕ್ಕೆ ಹೊಲತನಾರ ಹೋಗಿ ಬರ್ತೇನೆ ತಡಿ ಅಂತಂದು ಹೋದ್ರೆ, ನಾನು ಅದಕ್ಕೆ ಊರಿಗೆ ಹೋಗೋ ಸಂಬಂಧಕ್ಕೆ ಇದೆ ಊರಿಗೆ ಹೋಗಿ ಬರ್ತೇನೆ ರೀ ಅಂತೇಳಿ ಹೋಯ್ ಬಾ ಅಂತಂದ್ರೆ ಅದಕ್ಕೆ ಅತ್ತಿಯರಿಗೆ ಹೇಳೇನಿ ನೀಲಾನು ಹೋಗಂದಾಳ ಹೋಗಿ ಬರ್ತೇನೆ ನೋಡಿ, ನಾನು ಈ ಕಳೆ ಎಲ್ಲ ಮುಗ್ದತಿ ಹೊಳ್ಳಿ ಸುಗ್ ಚಲೋ ಹೋಗ್ರಾಗ ಬರ್ತೇನೆ ರೀ ಅಂತಂದೆ. ಬರ್ರಿ ಬಿಟ್ಟು ಬರ್ರಿ ಅಂತ ಅಂದೆ ಬಟ್ಟೆಯಾಗಿ, ಇಲ್ಲಿ ತಗೋ ಈಗ ಕೆಲಸ ಐತೆ ಹೊಲ್ದಾಗ ನೀವು ಹೋಗಿ ಬಾ ಲಕ್ಷ್ಮಿ ಕರ್ಕೊಂಡು ನಾನು ಹೊಳ್ಳಿ ಕರೆಯಾಕೆ ಬರ್ತೇನೆ ಅಂದಾರೆ ನಿಮ್ಮ ಅವ್ರು. ಬರೋದಿಲ್ಲ ಬಿಡಾಕ ಅವ್ರು ಇವರು ನೋಡ್ತಿ ಇಲ್ಲ ಬಿಡಾಕ್ ಬಂದ್ರೆ ಅಂದ್ರೆ ಬಿಡಾಕ ಎಲ್ಲಿ ಬರೋದೇ ಇಲ್ಲ, ಇವ್ರು ಅಪ್ಪರ ಯಾರ ಕರೆಯಾಕೆ ಬರ್ತಾರೆ ಹೊಳ್ಳಿ ತಾವು ಇತ್ತ ಕರೆಯಾಕೆ ಬಂದಾಗ ಮುಂಜಾನೆ ಬರ್ತಾರೆ ಹೊಳ್ಳಿ ಮಧ್ಯಾಹ್ನ ಕರ್ಕೊಂಡು ಹೋಗ್ಬಿಡ್ತಾರೆ, ಒಟ್ಟನೇ ಇರೋದಿಲ್ಲ ಬರೀ ಹೊಲ್ದಾಗ ಸುಗ್ಗಿ ಅಂತ. ನಮ್ಮ ಮನ್ಯಾಗ ನಮ್ಮವ್ವ ಆಡ್ತಿರ್ತಾರೆ ಏನೇವ ನಿನ್ನ ಗಂಡ ಇರಾಕ್ ನಾಯಕಂತಾನ ಬರೋದು ಕರ್ಕೊಂಡು ಹೋಗ್ಬಿಡ್ತಾರೆ ನೋಡು, ಮಾವುಗಳು ಮನ್ಯಾಗ ಇರಂಗಿಲ್ಲನ ಇಬ್ರು ಅವ್ರು ಅಂತಂದು ಆಡ್ತಿರ್ತಾರಕ್ಕ. ನಮ್ಮ ಮನ್ಯಾಗ ಆಡ್ತಿರ್ತಾರ, ನಮ್ಮ ಮನೆಗೆ ಅಂತಿರ್ತೇನೆ ಯವ್ವ ಇವರು ಅಷ್ಟೇ ಅಲ್ ತಗೋ ಅಣ್ಣಾರು ಹಂಗೆ ಮಾಡ್ತಾರೆ ಅವರು ಅಂತ ಅಂತಿರ್ತೇನೆ ನಾನು. ಒಬ್ರು ಸಿಸ್ಟರ್ ಟೊಮೆಟೊ ಸಾರು ನೀವು ಯಾವ ರೀತಿ ಮಾಡ್ತೀರಿ ಹೇಳ್ರಿ ಅಂತಂದು ಕಮೆಂಟ್ ಹಾಕಿದ್ದೀರಿ. ನಾವು ಹಿಂಗೆ ಭಾಳ ಏನು ಮಸಾಲೆ ಅದೇನು ಹಾಕಂಗಿಲ್ಲ ರೀ, ಸಣ್ಣಗೆ ಹೆಚ್ಚಿದ ಬೆಳ್ಳುಳ್ಳಿ ರೀ, ಕರಿಬೇವು, ಕೊತ್ತಂಬರಿ, ಸಣ್ಣಗೆ ಹೆಚ್ಚಿದ ಟೊಮೆಟೊ, ಜೀರಿಗೆ ಸಾಸಿವೆ ಮತ್ತು ಅರಿಶಿನ ಇಷ್ಟೆಲ್ಲ ಬೇಕಾಕತ್ರಿ, ಬೆಲ್ಲ
ಮೊದ್ಲು ಒಂದು ಬಾಳ್ಗಿಗೆ ಅಥವಾ ಡಬ್ರಿಗೆ ಸ್ವಲ್ಪ ನೀವು ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದ್ಮೇಲೆ ರೀ ಸಾಸ್ವೆ ಜೀರಿಗೆ ಹಾಕ್ರಿ ಸ್ವಲ್ಪ ಹಿಂಗೆ ಹಾಕ್ರಿ ಹಿಂಗೆ ಸಾರಿಗೆ ಹಿಂಗೆ ಹಾಕೋದ್ರಿಂದ ಪರಿಮಳ ಚಲೋ ಬರ್ತೈತೆ ರೀ ಆಮೇಲೆ ಭಾರಿ ರುಚಿ ಆಕತ್ರಿ ಹಾಕ್ರಿ ಆಮೇಲೆ ಸಾಸ್ವೆ ಚಟಪಟ ಅಂದಮೇಲೆ ಹಿಂಗೆ ಹಾಕಿದ್ಮೇಲೆ ಸಣ್ಣಗೆ ಜಜ್ಜಿದ ಬೆಳ್ಳುಳ್ಳಿ ಹಾಕ್ರಿ ಅದಕ್ಕೆ ಕರಿಬೇವು ಹಾಕ್ರಿ ಹಾಕಿ ಹೆಚ್ಚಿದ ಟೊಮೆಟೊ ಹಾಕಿ ಅದು ಸ್ವಲ್ಪ ಕಡ್ಡಾಡ್ಸಿರಿ ಅದನ್ನು ಆಮೇಲೆ ಸ್ವಲ್ಪ ಉಪ್ಪು ಅರಿಶಿನ ಕೆಂಪು ಖಾರ ಬೆಲ್ಲ ಹಾಕಿ ಚಂದಂಗೆ ಕುಚ್ಚಿರಿ ಬಳತ್ತನ ಅದನ್ನು ಒಮ್ಮೆ ನೀರು ಹಾಕಕ್ಕೆ ಹೋಗ್ಬೇಡ್ರಿ ಅಂದ್ರೆ ಮಂದಾಗ ಆಗಂಗಿಲ್ಲ ರೀ ಸಾರು ಇಷ್ಟು ಮಾಡಿರಿ ಬೆಲ್ಲ ಅದೆಲ್ಲ ಹಾಕಿದ್ಮೇಲೆ ಮತ್ತು ಸ್ವಲ್ಪ ನೀರು ಹಾಕಿರಿ ನೀರು ಹಾಕಿದ್ಮೇಲೆ ಮ್ಯಾಲೆ ಸ್ವಲ್ಪ ಕೊತ್ತಂಬರಿ ಹೆಚ್ಚಿ ಹಾಕಿ ಸ್ವಲ್ಪ ಒಂದೆರಡು ಕುದಿಸಿದ್ರಂದ್ರೆ ಟೊಮೆಟೊ ಸಾರು ತಯಾರಾಕತ್ತೆ ನೋಡ್ರಿ. ನೀವೇನಾರ ಮನೆ ಒಳಗೆ ಮಾಡಿದ್ದ ಗರಂ ಮಸಾಲ ಅದು ಇತ್ತಪ್ಪ ಇಲ್ಲತ್ತಂದ್ರೆ ನಾವು ಹೊರಗಿಂದ ಬಳಸ್ತೀವಿ ಅಂತಂದ್ರೆ ಒಂದು ಅರ್ಧ ಚಮಚದಷ್ಟು ನೀವು ಗರಂ ಮಸಾಲನ ಹಾಕ್ಕೋಬೋದು ರೀ, ಅದು ರುಚಿ ಆಕತ್ರಿ. ಈ ರೀತಿ ಮಾಡಿ ನೋಡ್ರಿ, ಯಾವ ರೀತಿ ಬಂತಂತ ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡ್ರಿ ಸಿಸ್ಟರ್. ಮಾತಾಡ್ಕೊಂತ ಸಾರೋಣ ಆತು ನೋಡ್ವಾ ನಡಿವನಿಲ್ಲ ಹೊರಗೆ ಕುಂದ್ರು ತೊಟ್ಟಿದ್ದು ಸಾರು ಕುದೀತಂದ್ರೆ ಬಾಯಿ ಮುಚ್ಚಿಟ್ಟು ಹೊರಗೆ ಹೋಗೋಣ ಅಂತಡಿ. ಹ್ಞೂ ಅಕ್ಕ ಎಲ್ಲ ಕೆಲಸ ಆತು ನೋಡಕ್ಕ ಇದು ಹೊಲತನಾರ ಹೋಗ್ಬರೋ ನಡಿ ಅಕ್ಕ ಅಕ್ಕರ್ಗೆ ಅದು ಏನು ರೀ ದೊಡ್ಡ ಹರ್ಕೊಂಬರೋಣ ಅಂತ ನಡಿ. ಏನು ಖಾಲಿ ಕುಂತಾರ ಸಂಜೆ ತನ ಏನು ಮಾಡೋದು ಪಚಡಿ ಅದು ಮಾಡೋಣಂತಕ್ಕ ಇದು ಮೂಲಂಗಿ ಅದು ತರ್ಸೋಣಂತಕ್ಕ ಪಚಡಿ ಮಾಡ್ಕೊಳಕ್ಕೆ ಬರ್ತೈತಕ್ಕ ರೊಟ್ಯಾಗ ಹೋಗೋಣ ಅಕ್ಕ. 4 ಸುಮಾರು ಹೋಗೋಣ ಬಿಡೇ ಇವತ್ತಿಗೆ ಈಗ ಹೆಂಗೋ ಬಿಸಿಲಾಗೈತೆ ಇಲ್ಲ 4 ಸುಮಾರು ಹೋಗೋಣ ತಗೋ ಊಟ ಗಿಟ ಮಾಡಿ 4 ಗಂಟೆ ಸುಮಾರು ಹೋದ್ವಿ ಅಂದ್ರೆ ಹೊಳ್ಳಿ ಮತ್ತೆ 10 ಮುನ್ಗುರಾಗ ಹೊಳ್ಳಿ ಬರಕ್ಕೆ ಬರ್ತೈತೆ ಹೌದಿಲ್ಲ. ಹ್ಞೂ ಅಕ್ಕ ಅಷ್ಟು ಮಾಡೋಣ ಅಂತ ಹಂಗಾರೆ. ಇವತ್ತಿನ ಕತೆ ಎಲ್ಲರಿಗೂ ಹೆಂಗೆ ಅನ್ನಿಸ್ರಿ ಕಾಮೆಂಟ್ ಮೂಲಕ ತಿಳಿಸೋದು ಮರಿಬೇಡ್ರಿ ಫ್ರೆಂಡ್ಸ್. ಯಾರೆಲ್ಲ ಹೊಸದಾಗಿ ನಮ್ಮ ಕತೆಗಳು ನೋಡಾತೀರಿ ದಯವಿಟ್ಟು ಸಪೋರ್ಟ್ ಮಾಡಿರಿ, ಆಮೇಲೆ ಲೈಕ್ ಕೊಡೋದು ಮರ್ಯಾಕೆ ಹೋಗ್ಬೇಡ್ರಿ, ಸಬ್ಸ್ಕ್ರೈಬ್ ಮಾಡಿರಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ನಮ್ಮ ಕತೆಗಳನ್ನ ಶೇರ್ ಮಾಡಿರಿ, ನಮಗೂ ಖುಷಿ ಆಕತಿ. ನಿಮ್ಮ ಸಪೋರ್ಟು ಸಹಕಾರ ಬೇಕ್ರಿ ಫ್ರೆಂಡ್ಸ್. ನೀವು ಸಬ್ಸ್ಕ್ರೈಬ್ ಆಗೋದು ಯಾರು ನೋಡಾತ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿರಿ, ನಮಗೂ ಖುಷಿ ಆಕತಿ. ಮುಂದಿನ ಕತೆಯೊಂದಿಗೆ ಮತ್ತೆ ಬರ್ತೀವಿ ರೀ ಫ್ರೆಂಡ್ಸ್. ಎಲ್ಲರಿಗೂ ಧನ್ಯವಾದಗಳು ರೀ.